SIRಗೆ ಸಂಬಂಧಪಟ್ಟ ಹಾಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಸದ್ಯ ಕಾಂಗ್ರೆಸ್ ಮಾಡ್ತಾ ಇದೆ. ಇದರಿಂದಾಗಿ ಯಾರು ನಿಜವಾದಂತ ಅರ್ಹ ಮತದಾರರಿದ್ದಾರೋ ಅವರಿಗೂ ಸಮಸ್ಯೆ ಆಗ್ಬಿಡುತ್ತೆ. ಬಿಜೆಪಿ ತಮಗೆ ಬೇಕಾದಂತವರನ್ನ ಮಾತ್ರ ಮತಪಟ್ಟಿಯಲ್ಲಿ ಇರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಹುಡ್ತಾ ಇರುವಂತ ಷಡ್ಯಂತ್ರ ಅಂತೆಲ್ಲ ಇವತ್ತು ಟೀಕೆ ಮಾಡಿದ್ದಾರೆ. ಕಾಂಗ್ರೆಸ್ನ ಕೆಲ ನಾಯಕರು ಇವತ್ತು ಯಾವ ರೀತಿಯಾಗಿ SIR ವಿಚಾರವಾಗಿ ಪ್ರಸ್ತಾಪ ಮಾಡಿದ್ರು, ಏನಂತ ಜಾಗೃತಿ ಮೂಡಿಸುವಂತ ಉದ್ದೇಶ ಹೊಂದಿದ್ದಾರೆ, ಬನ್ನಿ ನೋಡೋಣ ಒಬ್ಬೊಬ್ಬರು ಸ್ಟೇಟ್ಮೆಂಟ್ಸ್. 30 ದಿನ ನೀವು ಬಹಳ ಎಚ್ಚರಿಕೆ ವಹಿಸಬೇಕು. ಎಲ್ಲ ಕೆಲಸನೂ ಬದಿಗೊತ್ತಿ ಇದನ್ನೇ ಮಾಡಬೇಕು, ಬೇರೆ ಏನು ಮಾಡಬಾರ್ದು ನೀವು. ಆಮೇಲೆ ಕಣ್ಕಂಡು ಬಿಟ್ರೆ ಬಾಯಿ ಬಿಟ್ರೆ ಏನು ಪ್ರಯೋಜನ ಏನಾಗಲ್ಲ. ಆಮೇಲೆ ನಿಮಗೆ ಸಂವಿಧಾನಬದ್ಧವಾದಂಥ ಚುನಾವಣಾ ಆಯೋಗ ಇಲ್ಲ. 18 ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಬರಲಿಕ್ಕಾಗಲಿಲ್ಲ. ಆಪರೇಷನ್ ಕಮಲದ ಮೂಲಕ ಮಾಡಿದ್ರು. ಆಪರೇಷನ್ ಕಮಲ ಹುಟ್ಟಾಕಿದ್ದೆ ಯಡಿಯೂರಪ್ಪ, ಬಿಜೆಪಿ ಯಡಿಯೂರಪ್ಪ. ಅಂದ್ರೆ ನಾನು ಯಾಕೆ ಇವನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದ್ರೆ, ಬಿಜೆಪಿಯವರು ಏನ್ ಮಾಡ್ಲಿಕ್ಕೂ ಏಸಲ್ಲ. ಈಗ ಚುನಾವಣಾ ಕಮಿಷನ್ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈ RSS ಪ್ರೇರಿತ, ಭಾರತೀಯ ಜನತಾ ಪಾರ್ಟಿ ಪ್ರೇರಿತ ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣದಲ್ಲಿ ಮನೆ ಮನೆಗೆ ಬಂದು ಯಾರು ನೈಜ ಮತದಾರರಿದ್ದಾರೆ, ಅರ್ಹ ಮತದಾರರಿದ್ದಾರೆ, ಇದನ್ನ ಪಟ್ಟಿ ಮಾಡಲಿಕ್ಕೋಸ್ಕರ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ. ನಾವ್ಯಾರೂ ಸಹ ಪರಿಷ್ಕರಣೆ ಮಾಡೋದ್ರಲ್ಲಿ ನಾವು ವಿರೋಧಗಳಿಲ್ಲ. ಯಾರು ಈ ಲೋಕದಲ್ಲಿಲ್ಲ, ಪ್ರಪಂಚವನ್ನು ಬಿಟ್ಟು ಹೋಗಿದ್ದಾರೆ, ಅವ್ರ ಹೆಸರು ತೆಗಿರಿ, ನಮ್ದೇನು ಅಭ್ಯಂತರ ಇಲ್ಲ. ಯಾರು ಎರಡೆರಡು ಕಡೆ ಅವರ ಹೆಸರನ್ನು ನೋಂದಾಯಿಸಿದ್ದಾರೆ, ಅವರ ಕೈ ಬಿಡಿ, ನಮ್ದೇನು ಅಭ್ಯಂತರ ಇಲ್ಲ. ಆದರೆ ನೀವು ಅರ್ಹ ಮತದಾರರನ್ನು ಜಾತಿಯ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ಸಹ ಅವರನ್ನು ನೀವು ಮತದಾರರ ಪಟ್ಟಿಯಿಂದ ಕೈ ಬಿಡ್ಲಿಕ್ಕೆ ಆಗೋದಿಲ್ಲ. ಅದನ್ನು ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷ ಹೇಳಲಿಕ್ಕೆ ಇಚ್ಛೆ ಬೀಳುತ್ತೆ. ಭಾರತೀಯ ಜನತಾ ಪಾರ್ಟಿ ಅಥವಾ RSS ಅವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ತ್ರಿವರ್ಣ ಧ್ವಜದ ಮೇಲೆ ಗೌರವ ಇಲ್ಲ, ಜಾತ್ಯತೀತದ ತತ್ವದ ವಿರುದ್ಧ ಇರ್ತಕ್ಕಂಥವ್ರು ಇವರು.